ಸಂಭ್ರಮ ಸಡಗರದಿಂದ ನೆರವೇರಬೇಕಾಗಿದ್ದಂತಹ ಗಣೇಶೋತ್ಸವ ಗಣೇಶ ವಿಸರ್ಜನೆಯ ಮೆರವಣಿಗೆ ಅಕ್ಷರಶಃ ಬೆಂಕಿಯಲ್ಲಿ ಹೊತ್ತಿ ಉರಿಯುವಂತಾಯಿತು. ಒಂದು ದರ್ಗಾ ಮತ್ತೊಂದು ಗಣೇಶ. ಎರಡೂ ಕೋಮಿನವರು ಆ ಇಬ್ಬರೂ ದೇವರನ್ನು ಕೂಡ ನಂಬ್ತಾರೆ, ಆರಾಧಿಸ್ತಾರೆ. ಅವರಿಗೋಸ್ಕರ ಬೇರೆ ಬೇರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಂತಹ ಶಾಂತಿ ನೆಲೆಸಬೇಕಾಗಿದ್ದಂತಹ ಸ್ಥಳದಲ್ಲಿ ದೇವರ ಮುಂದೆ ಅಕ್ಷರಶಃ ಅಶಾಂತಿ ಸೃಷ್ಟಿಯಾಗಿತ್ತು. ಬೆಂಕಿ ಹೊತ್ತಿ ಉರಿತಾ ಇತ್ತು. ಒಂದು ಕೋಮಿನಿಂದ ಮತ್ತೊಂದು ಕೋಮಿನ ಮೇಲೆ ಕಲ್ಲು ತೂರಾಟ ನಡೆಸಲಾಗ್ತಾ ಇತ್ತು. ಪೆಟ್ರೋಲ್ ಬಾಂಬ್ ಅನ್ನ ಸುರಿಸಲಾಗ್ತಾ ಇತ್ತು. ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಸುಟ್ಟು ಭಸ್ಮ ಮಾಡುವಂತಹ ಮನಸ್ಥಿತಿಗೆ, ದ್ವೇಷದ ಮನಸ್ಥಿತಿಗೆ ಆ ಕಿಡಿಗೇಡಿಗಳ ಮನಸ್ಸು ವಾಲಿತ್ತು. ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ 1.5 ಕೋಟಿ ಮೌಲ್ಯದ ಬಟ್ಟೆ ಭಸ್ಮವಾಗಿದೆ. ಇದೇ ನಾಗಮಂಗಲದಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ ಬಟ್ಟೆ, ಫರ್ನಿಚರ್ ಬೆಂಕಿಗಾಹುತಿಯಾಗಿದೆ. ಬಟ್ಟೆ ಉದ್ಯಮ ನಂಬಿ ಬದುಕ್ತಾ ಇದ್ದಂತಹ ಭೀಮರಾಜ್ ಅವರ ಕುಟುಂಬ ಇದು. ಕಿಡಿಗೇಡಿಗಳ ಕೃತ್ಯದಿಂದ ದಿಕ್ಕು ತೋಚದ ಸ್ಥಿತಿಯಲ್ಲಿ ಕುಟುಂಬ ಹೋಗಿದೆ. ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಬಟ್ಟೆ ಅಂಗಡಿ ಮಾಲೀಕ. ಕೈಯಲ್ಲಿ ಬಾಟಲ್, ಮಾರಕಾಸ್ತ್ರ ಹಿಡಿದು ಅಟ್ಯಾಕ್ ಮಾಡಿದ್ರು. ಪೊಲೀಸರನ್ನ ಕರೆದ್ರು ಕೂಡ ಕಿಡಿಗೇಡಿಗಳನ್ನ ಕಂಡು ಖಾರದ ಬಾರದಂತಹ ಖಾಕಿ ಪಡೆ ಅನ್ನೋ ಮಾಹಿತಿ. ನಾನು ಪ್ರಾಣ ಉಳಿಸಿಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡಿ ಹೋದೆ ಅಂತ ನ್ಯೂಸ್ ಫಸ್ಟ್ಗೆ ಶೋರೂಮ್ ಮಾಲೀಕ ಭೀಮರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಎಸ್, 2 ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಅಂಗಡಿ ಉದ್ಘಾಟನೆಯ ದೃಶ್ಯ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ, ಸಾಲ ಮಾಡಿ, ಲೋನ್ ತಗೊಂಡು ಇಷ್ಟೊಂದು ಒಳ್ಳೆಯ ಅಂಗಡಿಯನ್ನ ಭೀಮರಾಜ್ ಅವರು ನಿರ್ಮಾಣ ಮಾಡಿದ್ರು. ಅದರ ಪೂಜೆ ನೆರವೇರ್ತಾ ಇರುವಂತಹ ಸಂದರ್ಭದ ದೃಶ್ಯ ಗಮನಿಸ್ತಾ ಇದ್ದೀರಿ. ಆದ್ರೆ ಈಗ ನಿಜಕ್ಕೂ ಅದು ಬಟ್ಟೆ ಅಂಗಡಿನ, ಅಲ್ಲಿ ಅಂಗಡಿ ಇತ್ತೋ ಇಲ್ವೋ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಐಷಾರಾಮಿ, ತುಂಬಾನೇ ಸುಸಜ್ಜಿತ ಸುಂದರ ಬಟ್ಟೆ ಅಂಗಡಿಯನ್ನ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಸ್ಮಶಾನವಾಗಿರುವಂತಹ ಜಾಗನ ಇದು ಅಂತ ಅನ್ನಿಸ್ತಾ ಇದೆ. ಎಲ್ಲವೂ ಫರ್ನಿಚರ್ಸ್, ಲೈಟಿಂಗ್ಸ್ ಆಗಿರಬಹುದು, ಗಲ್ಲಾಪೆಟ್ಟಿಗೆ ಆಗಿರಬಹುದು, ಇರುವಂತಹ ಸಾರಿಗಳಾಗಿರಬಹುದು, ಬೇರೆ ಬೇರೆ ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ಬಿಟ್ಟಿದೆ. ಬಿಫೋರ್ ಅಂಡ್ ಆಫ್ಟರ್ ಅಂತಾರಲ್ಲ, ಆ 2 ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಗೆ, ಇಂತಹ ಮನಸ್ಥಿತಿಗೆ, ಇಂತಹ ದ್ವೇಷಕ್ಕೆ ಆ ಕಿಡಿಗೇಡಿಗಳ ಮನಸ್ಸು ವಾಲಿತ ಅಂತ. ಅಂದ್ರೆ ಎಷ್ಟು ವರ್ಷದಿಂದ ಈ ಗಲಭೆ ನಡೆಸಬೇಕು ಅಥವಾ ಈ ರೀತಿ ದ್ವೇಷ ತೀರಿಸ್ಕೊಳ್ಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಕುದಿತಾ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಸೂಕ್ಷ್ಮ ಜಾಗ ಅಂತ ಗೊತ್ತಿದ್ರೂ ಕೂಡ ಪೊಲೀಸರು ಭದ್ರತೆಯನ್ನ ಯಾಕೆ ನಿಯೋಜಿಸಿಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದು ಒಂದು ದೃಶ್ಯ ಅಷ್ಟೇ. ಆವಾಗ್ಲೇ ನೀವು ಗಮನಿಸ್ತಾ ಇದ್ರಿ, ಪೊಲೀಸ್ ಸ್ಟೇಷನ್ 50 ಮೀಟರ್ ಕೂಗಳತೆಯಲ್ಲಿ ಮತ್ತೊಂದು ಅಂಗಡಿ ಇದೆ. ಆ ಅಂಗಡಿ ಕೂಡ ಧ್ವಂಸವಾಗಿದೆ ಅಂತ. ಓಕೆ, ಈ ಬಟ್ಟೆ ಅಂಗಡಿಯ ಮಾಲೀಕ ಬಾಲರಾಜ್ ಅವರ ಜೊತೆ ನಮ್ಮ ಪ್ರತಿನಿಧಿ ಮೋಹನ್ ಮಾತನಾಡಿಸಿದ್ದಾರೆ. ಅವರ ಅಳಲೇನು, ಮೊದಲು ಅಂಗಡಿ ಹೇಗಿತ್ತು, ಇವಾಗ ಏನಾಗಿದೆ, ಎಷ್ಟು ಲಾಸ್ ಆಗಿದೆ ಅಂತ ವಿವರಿಸ್ತಾರೆ, ಕೇಳೋಣ. ನಾಗಮಂಗಲ ಗಣಪತಿ ವಿಸರ್ಜನಾ ವೇಳೆ ಸಾಕಷ್ಟು ಗಲಭೆ ಉಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಮೆರೆದಿರ್ತಕ್ಕಂಥದ್ದು. ಸದ್ಯ ಸಾಧನಾ ಟೆಕ್ಸ್ಟೈಲ್ಗೂ ಕೂಡ ಏನು ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿ ಕೋಟ್ಯಾಂತರ ರೂ ಮೌಲ್ಯದ ಬಟ್ಟೆಗಳನ್ನ ಸುಟ್ಟಾಕಿದ್ದಾರೆ. ಸದ್ಯ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಅಂಗಡಿ ಮಾಲೀಕರಾದಂತಹ ಭೀಮರಾಜ್ ಅವರು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಈ ಒಂದು ದುಷ್ಕೃತ್ಯದಲ್ಲಿ ನಿಮ್ಮ ಅಂಗಡಿ ಕೂಡ ಸುಟ್ಟೋಗಿದೆ, ಎಷ್ಟು ಮೌಲ್ಯದ ಬಟ್ಟೆ ಸುಟ್ಟೋಗಿದೆ ಸರ್? ಸರಿಸುಮಾರು 1.5 ಕೋಟಿ ಬಿತ್ತು ಸರ್ ಟೋಟಲ್ ಎಲ್ಲ. ಹೌದು ಸರ್. ಈ ಕಿಡಿಗೇಡಿಗಳು ನಿಮ್ಮ ಅಂಗಡಿಯನ್ನ ಟಾರ್ಗೆಟ್ ಮಾಡಿದ್ದಾದ್ರೆ ಯಾಕೆ? ಏನಾದ್ರು ದ್ವೇಷಗಳೇನಾದ್ರು ಇತ್ತ ಅಂತ? ಇಲ್ಲ ಸರ್, ಏನು ಇರಲಿಲ್ಲ. ಲೈಕ್ ನಮ್ಮ ಅಂಗಡಿಗೆ ಅವರೇ ಕಸ್ಟಮರ್ ಜಾಸ್ತಿ ಸರ್, ಯಾಕಂದರೆ ಆ ಬೀದಿಯಲ್ಲಿ ಇರೋದ್ರಿಂದ. ಬಟ್ ನಮ್ಮದು ಯಾರ ಜೊತೆನೂ ಗಲಾಟೆ ಇರೋದು ಆಗೋದು ಆ ಥರ ಏನೂ ಇರಲಿಲ್ಲ ಸರ್. ಹೌದು ಸರ್. ಅಂದ್ರೆ ಈಗ ಹಿಂದೆನೂ ಕೂಡ ಏನಾರು ಗಲಾಟೆಗಳ ಏನಾರು ಆಗಿತ್ತಾ? ಇಲ್ಲ ಸರ್, ಏನೂ ಇಲ್ಲ ಸರ್. ನಾವು ಲೈಕ್ ಲಾಸ್ಟ್ 20 ಇಯರ್ಸಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ಬಟ್ ದಿಸ್ ಈಸ್ ಫಸ್ಟ್ ಟೈಮ್ ಸರ್. ಹೌದು. ಎಷ್ಟು ಮೌಲ್ಯ ಅಂದ್ರೆ 1.5 ಕೋಟಿ ಅಂತ ಹೇಳ್ತೀರಿ. ಈ ಹಿಂದೆನೂ ಕೂಡ ಏನಾರು ಈ ತರ ಒಂದು ಘಟನೆಗಳಾಗಿ ಏನಾರು ಲಾಸ್ ಏನಾರು ಆಗಿತ್ತಾ ಅಥವಾ ಇದೇ ಮೊದಲ ಬಾರಿಗೆ ಆಗಿದೆ? ಇಲ್ಲ ಸರ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಬಿಸ್ನೆಸ್ಗೆ ಬಂದ್ಮೇಲೆ ಫಸ್ಟ್ ಟೈಮ್ ಸರ್. ಈ ಥರ ಯಾವತ್ತೂ ಆಗಿಲ್ಲ ಸರ್. ಹೌದು. ನಾನು ನಾಗಮಂಗಲದಲ್ಲೇ ಹುಟ್ಟಿದ್ದು 1993ಇಂದ.
ಲೈಕ್ ಬಿಸ್ನೆಸ್ ಬಂದಿದ್ದು 2005ಗೆ ಸರ್, ಬಟ್ ಇದು ಫಸ್ಟ್ ಟೈಮ್ ಆಗಿರೋದು ಸರ್ ನಮ್ಮ ಜೊತೆಯಲ್ಲಿ. ಹೌದು ಸರ್. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್? ಏನು 10 ಸರ್, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಮೆಂಬರ್ 7 ಲೇಬರ್ಸ್ ಇದ್ರು, 3 ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ರು ಸರ್. 10 ಪ್ಯಾಕ್ಸ್ ಸರ್ ಟೋಟಲ್. ಎಸ್ ಸರ್. ಸಾಕಷ್ಟು ಸಿರಿತನದಲ್ಲಿದ್ರಿ, ಈಗ ಬಟ್ಟೆ ಅಂಗಡಿ ಕಳ್ಕೊಂಡು ಏನೋ ಒಂಥರ ಆಚೆ ಬಂದಂತ ಆಗಿದೆ, ಏನ್ ಹೇಳ್ತೀವಿ ಸರ್? ಲೈಕ್ ಏನೂ ಇಲ್ಲ ಸರ್, ಝೀರೋ ಆಗ್ಬಿಟ್ಟಿದೆ ಲೈಫು. ನಮ್ದೇನಿತ್ತು ಇನ್ವೆಸ್ಟ್ಮೆಂಟು, ಅವರು ನಮ್ಮ ಅಣ್ಣ ಸರ್, ನಮ್ದೇನು ಇನ್ವೆಸ್ಟ್ಮೆಂಟ್ ಇತ್ತು ಎಲ್ಲ ಹೋಗ್ತು ಸರ್. ಇವಾಗ ಏನೂ ಇಲ್ಲ ಲೈಫಲ್ಲಿ, ಝೀರೋ ಸರ್. 1 ರೂಪಾಯಿನೂ ಇಲ್ಲೇ ಇರೋ ಥರ ಆಗಿದೆ ಸರ್ ಈಗ ಲೈಫಲ್ಲಿ. ಹೌದು ಸರ್. ನೀವ ಮಾಲೀಕರಾಗಿ ನೀವಿದ್ರ ಅಥವಾ ನಿಮ್ಮ ಅಣ್ಣವ್ರು ಕೂಡ ನಡ್ಕೊಂಡು? ನಾವು ಇಬ್ಬರು ಇದ್ವಿ ಸರ್ ಫ್ಯಾಮಿಲಿ. ನಾವು 3 ಬ್ರದರ್ಸು ಕೂಡ ಇಲ್ಲೇ ಇದ್ವಿ ಸರ್ ಎಲ್ಲರೂ. ಇದು ಒಂದೇ ನಮ್ಮದು ಎಂಪ್ಲಾಯ್ಮೆಂಟು, ಇದು ಒಂದೇ ನಮ್ಮದು ಇನ್ಕಮ್ ಸೋರ್ಸಸ್ಸು ಎಲ್ಲ ಇದು ಒಂದೇ ಸರ್, ಇನ್ನೇನು ಇರಲಿಲ್ಲ ಸರ್. ಈಗ ಸದ್ಯ ನಮ್ಮ ಜೊತೆ ನಾನೀಗ ಅವರ ಭೀಮರಾಜ್ ಅವರ ಅಣ್ಣವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ನಿಮ್ಮ ಒಂದು ಬಟ್ಟೆ ಅಂಗಡಿಯನ್ನ ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದು ಸುಟ್ಟಾಕಿದ್ದಾರೆ, ಏನ್ ಹೇಳ್ತೀರಿ ಸರ್? ಏನು ಹೇಳೋದು ಸರ್, ನಾವು ಏನು ತಪ್ಪು ಮಾಡಿಲ್ಲ ಸರ್. ಅವ್ರು ಬೇಕು ಅಂತಾನೆ ಅವ್ರ ಏರಿಯಾದಲ್ಲಿ ಇತ್ತು ಅಂತಾನೆ ಸುಟ್ಟಾಕಿರೋದು ಸರ್. ಅಂದ್ರೆ ಪ್ರಮುಖವಾಗಿ ಅವ್ರ ಏರಿಯಾದಲ್ಲಿ ನಿಮ್ಮ ಬಟ್ಟೆ ಅಂಗಡಿ ಇದ್ದಿದ್ ಕಾರಣಕ್ಕೋಸ್ಕರನೇ ಈ ಸುಟ್ಟಾಕಿ. ಓ ಸರ್, ಇದೇನಕ್ಕೆ ಸುಟ್ಟಾಕ್ತಾರ ಸರ್? ನಮಗೂ ಅವ್ರಿಗೂ ಏನೇ ತರದ್ ಏನು ತೊಂದರೆ ಇರ್ಲಿಲ್ಲ ಸರ್. ಎಷ್ಟು ಲಾಸ್ ಆಗಿದೆ ಸರ್ ಅಂದಾಜು? 1.5 ಕೋಟಿ ಲಾಸ್ ಆಗೈತೆ ಸರ್. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಹಿಂಗ ಅಂಗಡಿ ಸುಟ್ಟೋಗಿದೆ? ನಿಂತಿದೆ ಸರ್. ನಾನು ಪೊಲೀಸ್ ಅವ್ರಿಗೆಲ್ಲ ಕರ್ದೆ, ಇಲ್ಲ ಕಣಪ್ಪ ನಮ್ಗೆ ಹೊಡಿತಾರೆ ಅಂತ. ಅವ್ರು ಬರಕ್ ಹೋಗಿಲ್ಲ ಸರ್, ಅವ್ರು ಬರ್ದೆ ಅಲ್ಲೇ ನಿಂತ್ಕೊಂಡಿದ್ರು ಸರ್. ನಾನೇ ಕರ್ದೆ ಸರ್, ನಾನು ಇಲ್ಲೇ ಇದೆ ಸರ್, ನಮ್ಮ ಮೇಲೆ ಹೊಡೆದ್ರು ಅಂತ ಓಡ್ಬಿಟ್ಟೆ ಸರ್, ಚಪ್ಪಲಿ ಬಿಟ್ಬಿಟ್ಟೆ ನಾನು. ಅಂದ್ರೆ ಪೊಲೀಸ್ನವರು ಕೂಡ ನಿಮ್ಮ ರಕ್ಷಣೆಗೆ ಬರ್ಲಿಲ್ವಾ ಸರ್? ಅಂಗಡಿ ರಕ್ಷಣೆಗೆ ಸರ್. ಅಂದ್ರೆ ಪೊಲೀಸ್ನವರು ಅಂಗಡಿಗೆ ಬೆಂಕಿ ಹಾಕುವಾಗ ಇಲ್ಲೇ ಇದ್ರಾ ಸ್ಥಳದಲ್ಲಿ? ಅಲ್ಲೇ ಇದ್ರು ಸರ್. ಅಲ್ಲ ಆದ್ರೂ ಬರ್ಲಿಲ್ಲ ಎಷ್ಟು ಹೇಳಿದ್ರು ಸರ್, ಕಮ್ಮಿ 40-50 ಜನ ಇದ್ರು ಸರ್, ಯಾರು ಬಂದಿಲ್ಲ ಸರ್. ಇಲ್ಲ ಕಣಪ್ಪ ಹೋಗಪ್ಪ ಅಂತ ಇದ್ರು ಸರ್. ಅಂದ್ರೆ ಪೊಲೀಸ್ನವ್ರಿಗೂ ಕೂಡ ಅವ್ರನ್ನ ಕಂಡ್ರೆ ಭಯ ಇತ್ತ ಅಂತ? ಸರ್ ಅವ್ರಿಗೂ ಹೊಡೆದಿದ್ರು ಸರ್, ಪೊಲೀಸ್ ಅವ್ರಿಗೂ ಅಡ್ಡಾಡ್ಸ್ಕೊಂಡು ಹೊಡೆದ್ರು ಸರ್. ಅವರು ಅವ್ರ ಗಾಡಿ ಮೇಲೆಲ್ಲ ಕಲ್ಲೆಲ್ಲ ಹೊಡೆದ್ರು ಸರ್, ಅದಕ್ಕೆ ಓಡಿದ್ರು ಸರ್ ಪೊಲೀಸ್ ಅವರು. ಎಷ್ಟು ಜನ ಬಂದು ನಿಮ್ಮ ಅಂಗಡಿ ಮೇಲೆ ಅಟ್ಯಾಕ್ ಮಾಡಿ ಅಂದ್ರೆ 100-150 ಜನ ಇದ್ರು ಸರ್. ಎಲ್ಲ ಅಂದ್ರೆ ಅನ್ಯ ಕೋಮ್ನವರು ಇದ್ರ ಅಂತ? ಎಲ್ಲ ಅವರೇ ಇದ್ರು ಸರ್. ಅಂದ್ರೆ ಎಲ್ಲ ಇದೇ ಏರಿಯಾದವರ? ಇಲ್ಲೇ ಸರ್, ಎಲ್ಲ ಅಕ್ಕಪಕ್ಕದವರೇ ಇದ್ದಿದ್ದು ಸರ್. ಟಾರ್ಗೆಟ್ ಮಾಡ್ಕೊಂಡೆ ಸರ್ ಮಾಡಿರೋದು ಅದೆಲ್ಲ. ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಸರ್? ಸರ್ ಅವ್ರ ಏರಿಯಾದಲ್ಲಿ ಐತೆ ಅಂತಾನೆ ಮಾಡ್ಕೊಂಡಿರೋದು ಸರ್. ಇನ್ನೇನು ನಮಗೂ ಅವ್ರಿಗೂ ಏನು ಇರ್ಲಿಲ್ಲ ಸರ್. ನಾವು ಯಾವುದೇ ಥರದ್ದು ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ ಸರ್ ಯಾರಿಗೂ. ನಮ್ಮ ವ್ಯವಹಾರ ಆಯ್ತು, ನಮ್ಮ ಮನೆ ಆಯ್ತು ಸರ್. ಎಷ್ಟು ವರ್ಷದಿಂದ ಈ ಅಂಗಡಿನ ನಡೆಸ್ತಾ ಇದ್ರಿ? ಇಲ್ಲಿಗೆ ಆ ಕಸ್ಟಮರ್ಸ್ ಎಲ್ಲ ಬರ್ತಿದ್ರ? ಅವ್ರ ಅದೇ ಅನ್ಯಕೋಮ್ನರ್ ಏನೋ ಬರ್ತಿದ್ರ ಸರ್? ಎಲ್ಲಾರು ಬರ್ತಾ ಇದ್ರು ಸರ್. 50% ಅವರೇ ಬರೋರು ಸರ್. ಸ್ಟಾರ್ಟಿಂಗ್ ಇಲ್ಲಿತ್ತು ಸರ್ 15 ವರ್ಷ, ಇಲ್ಲಿ 2.5 ವರ್ಷ ಆಗಿತ್ತು ಸರ್ ಮಾಡಿ. ಎಷ್ಟು ವರ್ಷದಿಂದ ಈ ಅಂಗಡಿ ಮಳಿಗೆ ಐತೆ ಸರ್? ಅಂಗಡಿ ಮಳಿಗೆ 2.5 ವರ್ಷ ಆಯ್ತು ಸರ್. ಇಲ್ಲಿ ಇದ್ದು ಅಲ್ಲಿ ಎದುರುಗಡೆ ಇತ್ತು ಸರ್ 15 ವರ್ಷದಿಂದ. ಸದ್ಯಕ್ಕೆ ಈಗ ಪೊಲೀಸ್ನವ್ರಿಗಾಗ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟವ್ರಿಗಾಗ್ಲಿ ಏನಾರು ಕೇಳ್ಕೊಳಕ್ ಇಷ್ಟ ಸರ್? ಏನು ಕೇಳಲ್ಲ ಸರ್. ಏನ್ ಕೇಳ್ತೀರಾ ಸರ್? ಪೊಲೀಸ್ನವರು ಕೂಡ ಇನ್ನೂ ಸ್ಥಳಕ್ಕೆ ಬರ್ಲಿಲ್ವಾ? ಯಾರು ಬಂದಿಲ್ಲ ಸರ್. ಇದಿಷ್ಟು ಏನೋ ಅಂಗಡಿ ಮಾಲೀಕರಾದ ಭೀಮರಾಜ್ ಹಾಗೆ ಅವರ ಬ್ರದರ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ 1.5 ಕೋಟಿಯಷ್ಟು ಇಲ್ಲಿ ನಷ್ಟ ಆಗಿದೆ. ಪ್ರಮುಖವಾಗಿ ಏನು ಈ ಒಂದು ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಮೆರೆದಿದ್ದಾರೆ, ಅವ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಇವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.